ಕಟ್ಕೊಂಡಿದ್ರು ಸರ್ ಚೆನ್ನಾಗಿ. ಅಜ್ಜಿಯವರಲ್ಲಿ ಒಂದು ವಿಶೇಷವಾದಂಥ ಗುಣ ಇತ್ತು. ಈಗ ಮೊಮ್ಮಕ್ಕಳು ಜಾಸ್ತಿ ಆದಾಗ ಸ್ವಾಭಾವಿಕವಾಗೇ ಅಚ್ಚುಮೆಚ್ಚಿನ ಮೊಮ್ಮಕ್ಕಳು ಅಂತ ಒಂದಷ್ಟು ಜನ ಇರ್ತಾರೆ ಯಾವುದೇ ಮನೆಗಳಲ್ಲಿ. ಆದರೆ ಅಜ್ಜಿ ಎಂದೂ ಕೂಡ ಯಾವ ಮೊಮ್ಮಕ್ಕಳಿಗೂ ಕೂಡ ನೀನು ಕಮ್ಮಿ ಜಾಸ್ತಿ ಅಂತಕ್ಕಂಥದ್ದನ್ನ ಆ ಒಂದು ಭಾವನೆನೇ ವ್ಯಕ್ತಪಡಿಸಲಿಲ್ಲ. ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡಿದರು, ಸಮಾನತೆಯಿಂದ ಪ್ರೀತಿಯನ್ನು ಹಂಚಿದ್ರು. ಅದೇ ಆ ತಾಯಿಯ ಒಂದು ವಿಶೇಷವಾದಂಥ ಗುಣ. ಒಂದು ಆ ತಾಯಿ ನಮ್ಮೆಲ್ರಿಗೂ ಹೇಳ್ತಾ ಇದ್ದದ್ದು ಒಂದೇ, ನಾನು ಸಿನಿಮಾ ರಂಗದಲ್ಲಿದ್ದೆ. ಪ್ರಾರಂಭದಲ್ಲಿ ನನ್ನ ವೃತ್ತಿ ಬದುಕು ಸಿನಿಮಾ ರಂಗದಿಂದ ಪ್ರಾರಂಭ ಮಾಡಿದೆ. ಆಗಲೂ ಕೂಡ ಅವ್ರಿಗೆ ನೋಡಪ್ಪ, ನೀನು ನಿಮ್ಮ ತಾತನಂತೆ ಆಗಬೇಕು, ನಿಮ್ಮ ತಂದೆ ಅಂತೆ ಆಗಬೇಕು, ನೀನು ರಾಜಕಾರಣದಲ್ಲಿ ಸುದೀರ್ಘ ಕಾಲ ಇದ್ದು ಜನರ ಪರವಾಗಿ ಧ್ವನಿ ಇಲ್ಲದೆ ಇರತಕ್ಕಂಥ ಜನತೆಯ ಪರವಾಗಿ ನಿಂತು ಹೋರಾಟ ಮಾಡಬೇಕು ಅನ್ನೋದನ್ನು ಯಾವಾಗಲೂ ಕೂಡ ನನಗೆ ಹೇಳ್ತಾ ಬರ್ತಾಯಿದ್ರು. ಯಾರೂ ಕೂಡ ಆಕೆಯನ್ನು ಮದುವೆಗೆ ಒಪ್ಪಿಗೆಗೆ ಕೇಳಲಿಲ್ಲ. ಆದರೆ ಅಜ್ಜಿಯವರೊಬ್ಬರು ನಿನಗೆ ಈ ಮದುವೆ ಒಪ್ಪಿಗೆ ಇದೆಯಾ ಅಂತ ಕೇಳಿದರು ಅನ್ನೋದನ್ನು ನನ್ನ ಹೆಂಡತಿ ನೆನೆಸ್ಕೊತಾ ಇದ್ಲು ನಿನ್ನೆ. ಬಹುಶಃ ಇವತ್ತು ನನ್ನ ಕೌಟುಂಬಿಕ ಜೀವನ ಇಷ್ಟೊಂದು ನೆಮ್ಮದಿಯಿಂದ ನಾನು ಇಂಥ ಒಂದು ಹೆಂಡತಿ ಒಬ್ಬ ಮಗನ ಜೊತೆ ಇವತ್ತು ನಾನು ಇದ್ದೀನಿ. ನಮ್ಮ ತಂದೆ ತಾಯಿ ಜೊತೆ ನಾನು ಜೊತೆಗೂಡಿ ಬದುಕ್ತಾ ಇದ್ದೀನಿ. ಅವರ ಕಷ್ಟ ಸುಖದಲ್ಲಿ, ಅವರ ನೋವುಗಳಲ್ಲಿ, ಒಂದು ಯಾವುದೇ ವಿಚಾರಗಳಲ್ಲಿ ಒಂದು ಪಾತ್ರವನ್ನು ವಹಿಸಿ ಅವ್ರ ಜೊತೆಯಲ್ಲಿ ಗಟ್ಟಿ ಧ್ವನಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಚೆನ್ನಮ್ಮನವರು ತೋರಿಸಿದಂಥ ಆ ಮೌಲ್ಯಗಳು, ಆದರ್ಶಗಳು, ಮಾರ್ಗ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ನಡೀತಾ ಇದ್ದೇವೆ. ಕಟ್ಕೊಂಡಿದ್ರು ಸರ್ ಚೆನ್ನಾಗಿ. ಅಜ್ಜಿಯವರಲ್ಲಿ ಒಂದು ವಿಶೇಷವಾದಂಥ ಗುಣ ಇತ್ತು. ಈಗ ಮೊಮ್ಮಕ್ಕಳು ಜಾಸ್ತಿ ಆದಾಗ ಸ್ವಾಭಾವಿಕವಾಗೇ ಅಚ್ಚುಮೆಚ್ಚಿನ ಮೊಮ್ಮಕ್ಕಳು ಅಂತ ಒಂದಷ್ಟು ಜನ ಇರ್ತಾರೆ ಯಾವುದೇ ಮನೆಗಳಲ್ಲಿ. ಆದರೆ ಅಜ್ಜಿ ಎಂದೂ ಕೂಡ ಯಾವ ಮೊಮ್ಮಕ್ಕಳಿಗೂ ಕೂಡ ನೀನು ಕಮ್ಮಿ ಜಾಸ್ತಿ ಅಂತಕ್ಕಂಥದ್ದನ್ನ ಆ ಒಂದು ಭಾವನೆನೇ ವ್ಯಕ್ತಪಡಿಸಲಿಲ್ಲ. ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡಿದರು, ಸಮಾನತೆಯಿಂದ ಪ್ರೀತಿಯನ್ನು ಹಂಚಿದ್ರು. ಅದೇ ಆ ತಾಯಿಯ ಒಂದು ವಿಶೇಷವಾದಂಥ ಗುಣ. ಒಂದು ಆ ತಾಯಿ ನಮ್ಮೆಲ್ರಿಗೂ ಹೇಳ್ತಾ ಇದ್ದದ್ದು ಒಂದೇ, ನಾನು ಸಿನಿಮಾ ರಂಗದಲ್ಲಿದ್ದೆ. ಪ್ರಾರಂಭದಲ್ಲಿ ನನ್ನ ವೃತ್ತಿ ಬದುಕು ಸಿನಿಮಾ ರಂಗದಿಂದ ಪ್ರಾರಂಭ ಮಾಡಿದೆ. ಆಗಲೂ ಕೂಡ ಅವ್ರಿಗೆ ನೋಡಪ್ಪ, ನೀನು ನಿಮ್ಮ ತಾತನಂತೆ ಆಗಬೇಕು, ನಿಮ್ಮ ತಂದೆ ಅಂತೆ ಆಗಬೇಕು, ನೀನು ರಾಜಕಾರಣದಲ್ಲಿ ಸುದೀರ್ಘ ಕಾಲ ಇದ್ದು ಜನರ ಪರವಾಗಿ ಧ್ವನಿ ಇಲ್ಲದೆ ಇರತಕ್ಕಂಥ ಜನತೆಯ ಪರವಾಗಿ ನಿಂತು ಹೋರಾಟ ಮಾಡಬೇಕು ಅನ್ನೋದನ್ನು ಯಾವಾಗಲೂ ಕೂಡ ನನಗೆ ಹೇಳ್ತಾ ಬರ್ತಾಯಿದ್ರು. ಯಾರೂ ಕೂಡ ಆಕೆಯನ್ನು ಮದುವೆಗೆ ಒಪ್ಪಿಗೆಗೆ ಕೇಳಲಿಲ್ಲ. ಆದರೆ ಅಜ್ಜಿಯವರೊಬ್ಬರು ನಿನಗೆ ಈ ಮದುವೆ ಒಪ್ಪಿಗೆ ಇದೆಯಾ ಅಂತ ಕೇಳಿದರು ಅನ್ನೋದನ್ನು ನನ್ನ ಹೆಂಡತಿ ನೆನೆಸ್ಕೊತಾ ಇದ್ಲು ನಿನ್ನೆ. ಬಹುಶಃ ಇವತ್ತು ನನ್ನ ಕೌಟುಂಬಿಕ ಜೀವನ ಇಷ್ಟೊಂದು ನೆಮ್ಮದಿಯಿಂದ ನಾನು ಇಂಥ ಒಂದು ಹೆಂಡತಿ ಒಬ್ಬ ಮಗನ ಜೊತೆ ಇವತ್ತು ನಾನು ಇದ್ದೀನಿ. ನಮ್ಮ ತಂದೆ ತಾಯಿ ಜೊತೆ ನಾನು ಜೊತೆಗೂಡಿ ಬದುಕ್ತಾ ಇದ್ದೀನಿ. ಅವರ ಕಷ್ಟ ಸುಖದಲ್ಲಿ, ಅವರ ನೋವುಗಳಲ್ಲಿ, ಒಂದು ಯಾವುದೇ ವಿಚಾರಗಳಲ್ಲಿ ಒಂದು ಪಾತ್ರವನ್ನು ವಹಿಸಿ ಅವ್ರ ಜೊತೆಯಲ್ಲಿ ಗಟ್ಟಿ ಧ್ವನಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಚೆನ್ನಮ್ಮನವರು ತೋರಿಸಿದಂಥ ಆ ಮೌಲ್ಯಗಳು, ಆದರ್ಶಗಳು, ಮಾರ್ಗ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ನಡೀತಾ ಇದ್ದೇವೆ.